ತುಂಬ ದೊಡ್ಡದು, ಸಖತ್ತಾಗಿ ಅಲೆ ಹೊಡಿತಾ ಇದೆ ಸಮುದ್ರ. ಅಯ್ಯಪ್ಪ, ನೋಡಿದ್ರೆ ಇದು ಕೆರೆ. ಇದು ಮಾಯಾ ಸಮುದ್ರ ಅಂತ. ನಾವೊಂದು ಇದರ ಹತ್ರ ಬಂದಿದ್ದೀವಿ, ಸಮುದ್ರದ ಥರ ಕೆರೆ. ನೀರು ಹೆಂಗೆ ಅಲೆಗಳು ಬರುತ್ತಿಲ್ಲ ನೋಡಿ. ಇದೊಂದು ಕೆರೆ ಆ್ಯಕ್ಚುಲಿ, ಎಷ್ಟು ದೊಡ್ಡ ಕೆರೆ. ದುದ್ದ ಅಂತ ಒಂದು ಜಾಗ ಇದು. ಎಲ್ಲಿದ್ದೀವಿ ನಾವು? ಮಾಯಾ ಸಮುದ್ರ ಅಲ್ಲ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ? ಓಂಕಾರೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ? ಮಧುಗಿರಿನ? ಮಧುಗಿರಿ ಅಲ್ಲಮ್ಮ ಇದು. ನೀನು ಚೆನ್ನಾಗಿದೆಯಾ? ಊರ ಹೆಸರು ಶಾಂತಿಗ್ರಾಮ ಅಂತ. ಇಲ್ಲಿ ಹಾಸನಕ್ಕೆ ಹೋಗ್ತಾ ಹೋಗ್ತಾ ಹತ್ರ ಹಾಸನದ ಹತ್ರ ಇದ್ದೀವಿ. ಈ ಕಡೆ ತಿರುಗಿದ್ರೆ ಕಾಣುತ್ತೆ. ಬಾರಿ ಆಗುತ್ತೇನೆ, ನಿಧಾನಕ್ಕೆ ಬಾ. ಮಾಯಾ ಸಮುದ್ರ ಅಂತ, ಓಂಕಾರೇಶ್ವರ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು. ಹಾಸನದ ಹತ್ರ ಇದೆ. ಹಾಸನದಿಂದ ಒಂದು 22 ಕಿಲೋಮೀಟ್ರ್. ಇಲ್ಲೊಂದು ಇದು ಸಮುದ್ರ ಥರನೇ ಇದೆ, ಆದರೆ ಇದೊಂದು ಕೆರೆ ಅಷ್ಟೇ. ತುಂಬ ದೊಡ್ಡ ಕೆರೆ, ನೋಡೋಕ್ಕೆ ಸಮುದ್ರ ಥರ ಇದೆ. ಅಲೆಗಳು ಬರುತ್ತೆ ಇಲ್ಲಿ ನೋಡಿ, ಚೆನ್ನಾಗಿದೆ, ತುಂಬ ದೊಡ್ಡದು ಇಲ್ಲಿ. ಅದಕ್ಕೆ ಇದನ್ನು ಮಾಯಾ ಸಮುದ್ರ ಅಂತ ಹೆಸರಿಟ್ಟಿದ್ದಾರೆ. ಅವಳು ಕಾಣಿಸ್ತಾ ಇಲ್ಲ. ಇದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ. ಕೇವಲ ಹಾಸನಕ್ಕೆ ಇಲ್ಲಿಂದ 25 ಕಿಲೋಮೀಟರ್ ಇದೆ. ಅರಸೀಕೆರೆ ಒಂದು 30 ಕಿಲೋಮೀಟರ್ ಇದೆ. ಚಂದ್ರಾಪಟ್ಟಣಕ್ಕೆ 35 ಕಿಲೋಮೀಟರ್ ಬಿಟ್ಟಾರೆ. ಹಾಸನ ತಾಲೂಕು, ಹಾಸನ ಜಿಲ್ಲೆ ದುದ್ದ ಹೋಬಳಿ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ. ಯಾಕೆಂದರೆ 2 ಸಲ ಮುದಿಗೆರೆ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಹೊರಟು ಸೇಮ್ ಅದೇ, ಮೂಡಿಗೆರೆಗೂ ಸೇಮ್ ಸ್ಪೆಲ್ಲಿಂಗು, ಮುದಿಗೆರೆಗೂ ಸೇಮ್ ಸ್ಪೆಲ್ಲಿಂಗು. ಎಷ್ಟೋ ಜನ ಚಿಕ್ಕಮಗಳೂರಿಗೆ ಹೋಗಿ ಎಲ್ಲಿದೆ ನಿಮ್ಮ ದೇವಸ್ಥಾನ ಅಂತಾರೆ. ಹೌದು, ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ವಿ. ಹಾಗಾಗಿ ಮುದಿಗೆರೆ ಅಂತ ಹೇಳೋದು ದುದ್ದ ಹೋಬಳಿ ಮುದಿಗೆರೆ ಹಾಸನ. ಹಾಗಾಗಿ ಒತ್ತತ್ತಿ 2-3 ಸಲ ಹೇಳಬೇಕಾಗಿದೆ. ಹೌದು, ತುಂಬಾ ಜನ ಪಾಪ ಚಿಕ್ಕಮಗಳೂರಿಗೆ ಹೋಗಿ ಮೂಡಿಗೆರೆಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಇದು ತುಂಬಾ ಪ್ರಾಚೀನವಾದಂತಹ ದೇವಸ್ಥಾನ. ಒಂದು 800 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಮೈಸೂರು ಕಾಲದ ದೇವಸ್ಥಾನ ಜಿ.ಕೆ. ಅನಂತರಾಮಯ್ಯ ಕಾಲದಲ್ಲಿ ಹೋಗಿದೆ. ಅವರು ಇಡೀ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಬಲಮುರಿ ಗಣಪತಿ ದೇವಸ್ಥಾನ, ವಿಶೇಷವಾಗಿ ಗಣಪತಿಯಲ್ಲಿ 2 ಮುರಿ ಬಲಮುರಿ ಅಂತ 2 ಇರ್ತದೆ. ಹೌದು, ಬಲಮುರಿ ದೇವಸ್ಥಾನ ಇದೆ. ಗಣಪತಿ ಆನೆಗಳಿಗೆ ಸಂಪೂರ್ಣ ಇತಿಹಾಸವನ್ನು ನಿರ್ಣಯ ಮಾಡಿದ್ದಾರೆ. ಇಲ್ಲಿ ಸಮುದ್ರ ಮತ್ತು ಅಮೃತ ಹೇಗೆ ಬಂದರು ಸಂಪೂರ್ಣ ಇತಿಹಾಸ ಕಾಣುತ್ತಲ್ಲ. ನಮ್ಮಲ್ಲಿ ದೇವತೆ ರಾಕ್ಷಸರು ಸಂಪೂರ್ಣ ಇತಿಹಾಸ ಹೇಳುತ್ತೆ. ಹೌದು, 2 ಬಾಗಿಲು ಭಾಷೆ ಜ್ಯೋತಿರ್ಲಿಂಗದ ಇತಿಹಾಸ ತುಂಬ ವಿಶೇಷವಾಗಿ ಹೇಳ್ತಾ ಇದೆ. ಅಷ್ಟೊಂದು ಈ ಗಂಟೆ ಹೊಡೆದು ಎಲ್ಲ ಗಂಟೆಗಳಿಗಿಂತ ಸ್ಪಷ್ಟವಾಗಿ ಓಂಕಾರವನ್ನು ಇದಾ ತುಂಬ ಅದ್ಭುತವಾಗಿದೆ. ಓಕೆ, ಹಾಂ. ವಿಶೇಷವಾಗಿ ದೇವಸ್ಥಾನ ಒಳಗೆ ಬಂದ್ರೆ ಕೂಲ್ ಆಗ್ತಾ ಹೋಗುತ್ತೆ. ದೇವಸ್ಥಾನಗಳಿಗೆ ಹೋಗೋದೇ ನಮ್ಮ ಮನಸ್ಸು ನೆಮ್ಮದಿ ಸಿಗುತ್ತೆ. ಹೌದೌದು, ಖಂಡಿತ. ಹಾಗಾಗಿ 10 ನಿಮಿಷ ಕೂತು ಬಿಟ್ಟರೆ ಇಂತಹ ಅಂದ್ರೆ ಒಂಥರ ರೋಮಾಂಚನವಾದಂತಹ ಸ್ಥಿತಿ ಅಂತ ಅಷ್ಟಂತ ಸಂತೋಷ. ಅದಕ್ಕೆ ನಾವು ಹುಡ್ಕೊಂಬಂದಿದ್ವಿ ಬೆಂಗಳೂರಿಂದ. ಕೂಲ್ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೀಗಾಗೈತೆ ಏನಂದರೆ ಇದ್ರೂ ಸಹ ತುಂಬ ವಾಸ್ತು ನಮ್ಮ ದೇವಸ್ಥಾನದ ಆಯುರ್ವೇದಗಳು ಅಂತಿದ್ದಾವೆ. ಅದ್ರ ಪ್ರಕಾರವಾಗಿ ಈ ಕಾಲದ 15 ವರ್ಷ 45 ಜನ ಕೆತ್ತನೆ ಮಾಡಿದ್ದಾರೆ. 15 ವರ್ಷಗಳ ಕೆಲವೊಂದು 65 ಜನ ಶಿಲ್ಪಿಗಳು ಈಗ ಮತ್ತೆ ಕೆತ್ತನೆ ಮಾಡಿದ್ದಾರೆ. ಇದು ಸಂಪೂರ್ಣ ಒರಿಸ್ಸಾ ಯುನೆಸ್ಕೋದಿಂದ ಬಂದಿರುವಂತಹ ದೊಡ್ಡ ಸ್ಟೋನಲ್ಲಿ ಸಂಪೂರ್ಣ ಕೆತ್ತನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ವರ್ತು ನಾವು ಬಂದಿದ್ದು. ಅದಾಗಿ ಮತ್ತೆ ಇಲ್ಲಿರುವಂಥದ್ದು ಹಿಂದ್ಗಡೆ ತುಂಬ ಅದ್ಭುತವಂತ ವಿಗ್ರಹ ನೀವು ನೋಡ್ಬೋದು. ಹಿಂದ್ಗಡೆ ಶಿವ ಮಂಡಿ ಕೂತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಎತ್ತಿ ಹಿಡ್ಕೊಂಡಿರುವಂಥದ್ದು. ಮಗನೇ ಬ್ರಹ್ಮಜ್ಞಾನಿಯಾಗಿ ತಂದೆ ಕಿವಿಯಲ್ಲಿ ಓಂಕಾರನ ಉಪದೇಶ ಮಾಡ್ತಾ ಇರುವಂತಹ ವಿಗ್ರಹ ಎಲ್ಲೂ ನೋಡಲಿಕ್ಕೆ ಸಿಗುತ್ತೆ. ತಮಿಳುನಾಡಲ್ಲಿ ಒಂದು ಕಡೆ ಇದೆ. ಸುಬ್ರಹ್ಮಣ್ಯ ಮುರುಗನ್ ಅಂತ ಹೇಳ್ತಾರೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ತಂದೆಗೆ ಓಂಕಾರ ಗುರುವಾಗಿ ಓಂಕಾರನ ಉಪದೇಶ ಮಾಡ್ತಾ ಇರುವಂತಹ. ಆಗ
ಆಗ ತಂದೆ ಆಶ್ಚರ್ಯ, ಎಂತಹ ಮಗ ಹುಟ್ಟಿದಾನೆ, ವಿದ್ಯಾವಂತ ಮಗ ಹುಟ್ಟಿದಾನೆ ಅಂತ ಕೈ ಹೀಗಿಟ್ಟು ಆಶ್ಚರ್ಯ ವ್ಯಕ್ತಪಡಿಸಿ ಮತ್ತೆ ಶಿವಲಿಂಗವನ್ನು ಸರಿಯಾಗಿ ನೋಡಿದರೆ ಶಿವ ಹೀಗೆ ಧ್ಯಾನ ಕೂತಿರೋದು ಕಾಣುತ್ತೆ. ಶಿವಲಿಂಗದ ಮಧ್ಯದಲ್ಲಿ ನೋಡಿ ಕಾಣುತ್ತೆ. ಶಿವ ಹೀಗೆ ಧ್ಯಾನ ಓಂಕಾರವನ್ನು ತಪಸ್ಸು ಮಾಡ್ತಾ ಇರೋದು. ಜಟೆಯಿಂದ ಗಂಗೆ, ಶಿವನ ಜಟೆಯಿಂದ ಗಂಗೆ ಹರಿತಾಳೆ. ಆ ಜಟೆ ಓಂಕಾರ ಹರಿತಾ ಇರುವಂಥದ್ದು ಕಾಣುತ್ತೆ, ಪೂರ್ತಿಯಾಗಿ ಕಾಣುತ್ತೆ ಶಿವಲಿಂಗದಲ್ಲಿ. ಹಾಗಾಗಿ ಓಂಕಾರ ಗಂಟೆ ಒಳಗೆ ಓಂಕಾರ ನಾದಗಳು ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ತಂದೆಗೆ ಓಂಕಾರ ಉದ್ದೇಶ ಮಾಡಿ ಓಂಕಾರೇಶ್ವರ ಅಂತೇಳಿ ದೇವಸ್ಥಾನಕ್ಕೆ ಹೆಸರು. ತುಂಬ ಪ್ರಾಚೀನ ದೇವಸ್ಥಾನ. ಇಲ್ಲಿ ಯಾರು ಇಲ್ಲಿಗೆ ರದ್ದೆ ಇದ್ರು ಬೆಳಗ್ಗೆ 6:30 ದೇವಸ್ಥಾನ ಓಪನ್ ಆಗುತ್ತೆ. 7 ಗಂಟೆ ರುದ್ರಾಭಿಷೇಕ ಶುರು ಆಗುತ್ತೆ. 9 ಗಂಟೆ ರುದ್ರಾಭಿಷೇಕ. ಪ್ರತಿನಿತ್ಯ ಜನ ಇರದೇ ಇರದಿದ್ರು ಇಲ್ಲಿ ಭಗವಂತನ ಕೈಂಕರ್ಯಗಳು ನಡೆಯುತ್ತೆ. ನಿತ್ಯ ರುದ್ರಾಭಿಷೇಕ ಇರುತ್ತೆ. ಬೆಳಗ್ಗೆ 7 ಗಂಟೆ ರುದ್ರಾಭಿಷೇಕ ಶುರುವಾಗಿ 9 ಗಂಟೆ ಮಂಗಳಾರತಿ ಆಗುತ್ತೆ. 8 ಗಂಟೆ 9 ಗಂಟೆ ಮಂಗಳಾರತಿ ಆಗುತ್ತೆ. ಪುನಃ ಮತ್ತೆ ಸಾಯಂಕಾಲ ರುದ್ರಾಭಿಷೇಕ ಇರುತ್ತೆ. ಅದು 6:30ಗೆ ಪೂಜೆ ಶುರು ಆಗುತ್ತೆ. 7:30 7:45 ರುದ್ರಾಭಿಷೇಕ ಎಲ್ಲ ಮುಗಿದು ಸಾಯಂಕಾಲ ರುದ್ರಾಭಿಷೇಕ ಇರುತ್ತೆ. ಅದು ಮುಗಿಸ್ಕೊಂಡು ಬಿಟ್ಟು 8 ಗಂಟೆ ಮಂಗಳಾರತಿ, 8 ಗಂಟೆ ಕ್ಲೋಸ್ ಆಗುತ್ತೆ. ಅಂದರೆ ನಮ್ಮ ದೇವಸ್ಥಾನ ಬೆಳಗ್ಗೆ 6:30ಯಿಂದ 12:30 ತನಕ ಇರುತ್ತೆ. ಪುನಃ 4ರಿಂದ 8 ಗಂಟೆ ತನಕ ಇರುತ್ತೆ. ಇದೇ ಟೈಮಿಂಗ್ಸು. ಮಧ್ಯದಲ್ಲಿ ದರ್ಶನ ಅಥವಾ ದೂರಿಂದ ಬಂದರೆ ಯಾವುದೇ ಅಪರಾಹ್ನ ದರ್ಶನವೇ ಇಲ್ಲ ನಮ್ಮಲ್ಲಿ. ಅಪರಾಹ್ನದಲ್ಲಿ ಏಕೆಂದರೆ ಪಿತೃ ಕಾರ್ಯ ಮಾಡುವಂಥ ಸಂದರ್ಭ ಆದ್ದರಿಂದ ದೇವ ದರ್ಶನವನ್ನು ವಿಶೇಷವಾಗಿ ನಮಗೆ ಹೇಳಲಿಲ್ಲ ಪ್ರಾಚೀನವಾಗಿ. ಮತ್ತು ಅದು ಪಿತೃಗಳಿಗೆ ಸಂಬಂಧಪಟ್ಟಂತಹ ಸಮಯ ಅಂಥೇಳಿ, ಅಂದರೆ ಹಿರಿಯರ ಕಾರ್ಯವನ್ನು ಮಾಡುವಂಥ ಸಮಯ ಅಂತ ನಿಗದಿ ಮಾಡೋದ್ರಿಂದ ವಿಶೇಷವಾಗಿ ನಮ್ಮಲ್ಲಿ ಬೆಳಗ್ಗೆ ಎಷ್ಟು ಬೇಗ ಬಂದರೂ ದರ್ಶನ ಆಗುತ್ತೆ. ಬೆಳಗಿನ 5:30 6 ಗಂಟೆಗೆ ನಮ್ಮಲ್ಲಿ ಎಲ್ಲ ಒಂದು 6:30 ಇದ್ದರೂ ಬೇಗ ಬಂದು ಪೂಜೆ ಎಲ್ಲ ಕೈಂಕರ್ಯ ಅನುಷ್ಠಾನಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಬೆಳಗ್ಗೆ ಎಷ್ಟು ಬೇಗ ಆದರೂ ಆಗುತ್ತೆ. ಒಟ್ಟಾರೆ ಮಧ್ಯಾಹ್ನ 12:30 ನಮ್ಮ ದೇವಸ್ಥಾನ. ಆದರೂ ನಮ್ಗೆ ಅದೃಷ್ಟ ಇದೆ, 1:15 ದರ್ಶನ ಮಾಡ್ತಾ ಇದ್ದೀವಿ. ವಿಶೇಷಗಳಿದ್ದಾಗ ಇದ್ದೇ ಇರುತ್ತೆ ನಮ್ಮಲ್ಲಿ. ಶಿಂಗಿ ಬೃಂಗಿ ಅಂತೇಳಿ ಶಿವನ ದ್ವಾರಪಾಲಕರು, ಜಯ ವಿಜಯರು ಅಂತೇಳಿ ಹಾಗೆ ನೋಡಿದಾಗ ಇಲ್ಲಿ ಶೃಂಗಿ ಬೃಂಗಿ ಅಂತೇಳಿ ಶಿವನ ದ್ವಾರಪಾಲಕರಿದ್ದಾರೆ. 3 ಕಾಲು ಮೂರು ಕಾಲಕ್ಕೂ ಸಂಚಾರ ಮಾಡ್ತಿರುವಂತಹ ಮಹರ್ಷಿ. 3 ಕಾಲು 3 ಲೋಕಕ್ಕೆ ಪ್ರತೀಕ. ಎಲ್ಲವನ್ನು ಲಯ ಮಾಡುವಂತಹ ಕೆಲಸ ಶಿವನ ಪುನಃ ಪೂರ್ತಿಯಾಗಿ ಮಣ್ಣು ಮಾಡುವಂಥ ಕೆಲಸ. ಆದ್ದರಿಂದ 3 ಲೋಕಕ್ಕಿರುವಂತಹ ಎಲ್ಲವನ್ನು ಸಹ ಮತ್ತೆ ಯಥಾವತ್ತಾಗಿ ನಡೆಸಲಿಕ್ಕೆ ಸಹಕಾರ ನೀಡ್ತಾ ಇರುವಂತಹ ದ್ವಾರಪಾಲಕರು ಅಂತ ಕರಿತೇವೆ. ಶೃಂಗಿ ಬೃಂಗಿ ಅಂತೇಳಿ ಹೆಸರು. ಎಲ್ಲಿ ವರ್ಣನೆ ಮಾಡೋದು. ಎಂಟುನೂರು ವರ್ಷದ ದೇವಸ್ಥಾನ. ಗಣಪತಿ, ಕೃಷ್ಣಂದು ವಿಗ್ರಹ, ಉಯ್ಯಾಲೆ ಬೇರೆ ಇದೆ ಹಿಂದ್ಗಡೆ. ಎಂಥ ಪರಿಸರ, ಹೊರ್ತು ಬಂದಿದ್ದು. ಸುತ್ತಲೂ ಮರಗಿಡಗಳು, ತೋಟ, ಫಸ್ಟ್ ಕ್ಲಾಸ್ ದೇವಸ್ಥಾನ. 800 ವರ್ಷದ್ದು. ಬರಬೇಕಾದ್ರೆ ಎಲ್ಲ ಸಿಕ್ಕಾಪಟ್ಟೆ ಶಿಲ್ಪಕಲೆ ಕೆತ್ತನೆಗಳು. ಎಲ್ಲ ಬರೀ ವೈವಿಧ್ಯತೆಯನ್ನು ಹೇಳುತ್ತೆ. ಇದು ಸೀತಾಫಲದ ಗಿಡ. ಇಲ್ಲಿ ಕಾಣ್ತಾ ಇದೆಯಾ ಸೀತಾಫಲ? ಇಷ್ಟೊಂದು ಬಿಟ್ಟಿದೆ. ಅದ್ಭುತವಾದ ದೇವಸ್ಥಾನ. ನವಗ್ರಹಗಳನ್ನ ಇಟ್ಟಿದ್ದಾರೆ ಈ ಥರ ಬೇರೆ 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 ಬೇರೆಯಾಗಿ ಪತ್ನಿ ಸಮೇತವಾಗಿದೆ. ತೋರಿಸ್ದೇನೆ ಆಗಲೇ, ನೋಡಾಯ್ತು ನೋಡೋ. ಆಮೇಲೆ ಇಲ್ಲಿ ಸೂರ್ಯ, ಇದು ಸೂರ್ಯನದ್ರಲ್ಲಿ ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೀಜ ಮಂತ್ರಗಳೆಲ್ಲ ಬರೆದಿದೆ. ವಿಶೇಷವಾದ ನವಗ್ರಹ ದೇವಸ್ಥಾನ ಇದು. ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ. ಇದು ಚಂದ್ರನು ಇಲ್ಲೂ ಅಷ್ಟೇ ಇದು ಮಾಡಿದೆ.
ಸಪತ್ನಿ ಸಮೇತ ಇದೆ. ನೆಕ್ಸ್ಟು ಅಂಗಾರಕ. ಅಂಗಳ, ಒಳಗೆ ಪ್ರವೇಶವಿಲ್ಲ. ಇದು ರಾಹು. ಶನಿ. ಕೇತು. ಇದು ಗುರು. ಯಾರಿಗೆ ಗೋಪುರದಲ್ಲಿ ಮೇಲ್ಗಡೆ ಚಕ್ರ ಇದನ್ನು ಬರ್ದಿಯಾರ ನೋಡು. ಯಾವ ದಿಕ್ಕಲ್ಲಿ ಯಾವ ಶಕ್ತಿ ವೈಬ್ರೇಷನ್ಸ್ ಕ್ರಿಯೇಷನ್ ಆಗುತ್ತೆ, ವೈಬ್ರೇಷನ್ಸ್ ಎಲ್ಲಿಂದ ಬರುತ್ತೆ ಅಂತೆಲ್ಲ ಬರ್ದಿದ್ದಾರೆ, ಮಾಡಿದ್ದಾರೆ ಅದನ್ನು ಮೇಲ್ಗಡೆ ನೋಡಿ. ಅಯಸ್ಕಾಂತೀಯ ಗುಣ ಏನ ಆಯ್ತಾ. ಬಿಲ್ಪತ್ರೆ ಗಿಡ ಎಷ್ಟು ದೊಡ್ಡದು, ಏನು ನೋಡೋದು ಏನು ಬಿಡೋದು. ನಡೀರಪ್ಪ, ಹೇಳಿದೆ ನೋಡಿದೆ, ತೊಗೊಂಡೆ. ತೊಗೊಂಡಿದ್ದೀನಿ, ಇದೇ ಅದು. ಇದು ಸಪ್ತಮಾತ್ರಿಕೆಗಳ ದೇವಸ್ಥಾನ. ಬ್ರಾಹ್ಮಿ, ಬೇರೆ ಬೇರೆ ಇದೆ. ವಾರಾಹಿ, ಆಮೇಲೆ ನೆಕ್ಸ್ಟು ಚಾಮುಂಡ, ಆಮೇಲೆ ವೈಷ್ಣವಿ, ಓಕೆ. ಇಲ್ಲೇ ಮಧ್ಯದಲ್ಲಿ ಫೋಟೋ ತಗೊಳಕ್ಕೆ ಬಿಡುತ್ತದು. ಎಲ್ಲ ತೋಟ, ಶ್ಲಾಸ ಹೂವಿನ ಗಿಡಗಳು. ಮಹೇಶ್ವರಿ, ಅದೇ ಶ್ಲೋಕ ಬೇರೆ ಇದೆ, ಇದು ಕಟ್ಟಿರೋದು ಬೇರೆ ಕಟ್ಟಿರೋದು. ಇಲ್ಲ ಇಲ್ಲ, ನಾವು ಹೋಗ್ತಾ ಇರೋದಂಗಿದೆ. ನಾವು ಅಲ್ಲಿಂದ ಹೋಗ್ಬೇಕಾಯ್ತು, ಇಂಥದ ಮುಖಾಂತರ ಹೋಗ್ಬೇಕು. ಇಲ್ಲೊಬ್ಬರಿದ್ದಾರೆ, ಮಹಾಲಕ್ಷ್ಮಿ. ಆಮೇಲೆ ಇನ್ಯಾರು, ಅನ್ನಪೂರ್ಣೇಶ್ವರಿ. ವಿಗ್ರಹಗಳೆಲ್ಲ ಭಾಳ ಚೆನ್ನಾಗಿ ಕೆತ್ತಿರಿ. ಆಮೇಲೆ ಎಷ್ಟೊಂದಿದೆಯಪ್ಪ ಗಿಡಗಳು. ಹಾಸನಾಂಬೆ ಹಾಸನದಲ್ಲಿದೆಯಲ್ಲ, ಇಲ್ಲಿಲ್ಲ. ಅದು ಬಾಗಿಲು ತೆಗೆದ್ರಲ್ಲಮ್ಮ, ವರ್ಷಕ್ಕೆ ಒಂದ್ಸರಿನೇ ತೆಗೆದು. ಇದೊಂದು ಯಾಗ ಮಂಟಪ. ಇದು ಇಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ, ಪೂಜೆ ಮಾಡ್ತಾರೆ ಇಲ್ಲಿ ಅಭಿಷೇಕಕ್ಕೆ. ಯಾಗ ಮಾಡಿದ್ದಾರೆ, ಆರ್ಟಿಫಿಷಿಯಲ್ಸ್ ಇದು ಮಾಡಿದ್ದಾರೆ. ಕಲಶ ಸ್ಥಾಪನೆಗೆ ಜಾಗ ಮಾಡಿದ್ದಾರೆ. ತೋಟ ಇದೆ, ಹೂವಿನ ತೋಟ ಅವ್ರದ್ದೇ, ಪೂಜಾರಿ. ತುಳಸಿ ವನ ಇದು ನೋಡಿ, ಎಷ್ಟೊಂದು ತುಳಸಿ ಹಾಕಿರ, ಒಂದೆರಡು ಯಪ್ಪ, ಭಾಳ ಚೆನ್ನಾಗಿದೆ. ಮಾವಿನ ಮರ, ಕಲ್ಲು ಕೆತ್ತನೆ ಮಾಡಿರೋದು, ತುಂಬ ಹಳೆ ದೇವಸ್ಥಾನ. ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ. ಧಾರ್ಮಿಕ ದತ್ತಿ ಇಲಾಖೆ.
ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮುದಿಗೆರೆ. ಸರಿಯಾಗಿ ಓದಿ, ಇದು ಮೂಡಿಗೆರೆ ಅಲ್ಲ, ಮುದಿಗೆರೆ. ಆಲೂಗೆಡ್ಡೆ, ಫುಲ್ಲು ಆಲೂಗೆಡ್ಡೆ ಹಾಕಿದ್ದೀವಿ. ನರಸಿಂಹವನ ಅಂತ ಚಿಕ್ಕದಾಗೊಂದು ವನ ಮಾಡಿದ್ದಾರೆ. ಹೂಗಳು ಬೇಕಾದಷ್ಟು ಹಾಕಿದ್ದಾರೆ. ಸಣ್ಣ ಪಾಂಡ್ ಇಟ್ಟಿದ್ದಾರೆ. ಗೇಟ್ ಹಾಕಿದ್ದಾರೆ, ಬಾಗಿಲು ತೆಗೆದಿಲ್ಲ. ಬೇಡ ನಾವು ಕುಯ್ಯಲ್ಲ, ಏನು ಯೋಚನೆ ಮಾಡಿಬಿಡಿ ನೀವು.